ಹಾಯ್ ಹಾಲ್ ಚಿಕನ್ ಕೈಮಾ ಮಾಡಲಿಕ್ಕೆ ಅಂತ ಹೇಳಿ ಒಂದು 3/4 kg ಆಗುವಷ್ಟು ಚಿಕನ್ನ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೋನ್ ಇಲ್ಲದಂಥ ಚಿಕನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕಿದು ಅವರೇ ಬೇಳೆಕಾಳು ಕೂಡ ಸೇರಿಸ್ಕೊಂಡು ಎರಡನ್ನೂ ಉಪಯೋಗಿಸ್ಕೊಂಡು ಇಲ್ಲಿ ಚಿಕನ್ ಕೈಮಾ ಸಾಂಬಾರನ್ನ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಯಾವ ರೀತಿ ಮಾಡೋದು ಅಂದರೆ, ಮೊದಲಿಗೆ ಒಂದು ಬಾಣಲಿನಲ್ಲಿ ಮಸಾಲೆ ಹುರಿಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ 1-2 ಪೀಸು ಚಕ್ಕೆ, ಒಂದು 3 ಲವಂಗ, 2 ಏಲಕ್ಕಿ, 2 ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ ಖಾರಕ್ಕೆ 7-8 ಗುಂಟೂರು ಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣಗೆ ಸ್ಲೈಸಾಗಿ ಹೆಚ್ಚಿದಂಥ 2 ಈರುಳ್ಳಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಶುಂಠಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. 1 ಇಂಚು ಶುಂಠಿ ತೊಗೊಂಡಿದ್ದೀನಿ. ಇಲ್ಲಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಇದಕ್ಕೆ 1 ಟೊಮೊಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಟೊಮೊಟೊ ಮಾತ್ರ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ನಿಂಬೆ ರಸ ಸೇರಿಸೋದ್ರಿಂದ 1 ಟೊಮೊಟೊ ಯೂಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಟೊಮೊಟೊ ಸಾಫ್ಟ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಟೊಮೊಟೊ ಸಾಫ್ಟ್ ಆದಮೇಲೆ ಇದಕ್ಕೆ 1 ಕಪ್ ಆಗುವಷ್ಟು ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಕಾಯಿ ತುರಿನ ಜಾಸ್ತಿ ಹುರ್ಕೋಬಾರ್ದು, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಈಗ ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೆ 2 ಸ್ಪೂನ್ ಧನಿಯಾ ಪೌಡ್ರು, ಸ್ವಲ್ಪ ಅರಿಶಿಣ ಎರಡನ್ನೂ ಸೇರಿಸ್ಕೊಂಡು ಚೆನ್ನಾಗಿ ಮಸಾಲೆಯೊಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಈ ಮಸಾಲೆನ ತಣ್ಣಗಾಗಲಿಕ್ಕೆ ಬಿಟ್ಟು, ತಣ್ಣಗಾದ ನಂತರ ಜಾರ್ನಲ್ಲಿ ಸೇರಿಸ್ಕೊಂಡು ಆ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ನೈಸ್ ಪೇಸ್ಟಾಗಿ ರುಬ್ಕೋಬೇಕು. ಈ ರೀತಿಯಾಗಿ ಮಸಾಲೆನ ರುಬ್ಬೋದ್ರಿಂದ ಸಾಂಬಾರು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಷ್ಟೇ. ಮಸಾಲೆ ರುಬ್ಬಿದ ನಂತರ ಮತ್ತೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಅಂತ ಹೇಳಿ ಅರ್ಧ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ. 1-2 ಹಸಿಮೆಣಸಿನ್ಕಾಯಿನ ಇಲ್ಲಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಫ್ಲೇವರ್ಗೆ ಅಂತ ಹೇಳಿ ಪುದೀನ ಸೊಪ್ಪನ್ನು ಕೂಡ ಇಲ್ಲಿ ಒಗ್ಗರಣೆಗೆ ಬಳಸ್ಕೊಂಡಿದ್ದೀನಿ. ಈ ರೀತಿ ಒಗ್ಗರಣೆ ಮಾಡುವಾಗ ಪುದೀನ ಹಾಕ್ಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಘಮ. ಅದಕ್ಕೋಸ್ಕರ ರುಬ್ಬಿದಂಥ ಮಸಾಲೆಯಲ್ಲಿ ಸ್ವಲ್ಪ ಮಸಾಲೆನ ತೆಗೆದು ಚೆನ್ನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಮಸಾಲೆ ಹಾಕಿದರೆ ಸಾಕು. ಈ ರೀತಿ ಮಾಡೋದ್ರಿಂದ ಸಾಂಬಾರು ಒಗ್ಗರಣೆ ಅನ್ನೋದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಹೇಳಿ ಮತ್ತೆ ಮಿಕ್ಕಿದಂಥ ಮಸಾಲೆನ ಈ ಸಮಯದಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನೇನು ತುಂಬ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಮಸಾಲೆನ ಹುರಿದು ರುಬ್ಬಿರ್ತೀವಲ್ವ, ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಎಲ್ಲ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಮಸಾಲೆನ ಮಿಕ್ಸ್ ಮಾಡಿದ ತಕ್ಷಣ ಇದಕ್ಕೆ ಇದ್ಕಿದಂಥ ಅವರೇ ಬೇಳೆಕಾಳನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ. ಅವರೆಕಾಳನ್ನ ಸೇರಿಸ್ಕೊಂಡು ಮಸಾಲೆಯೊಂದಿಗೆ ಇದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ನಾವು ಒಗ್ಗರಣೆ ಮಾಡಬೇಕಾದ್ರೆ ಈರುಳ್ಳಿ ಜೊತೆ ಹುರಿದ್ಬಿಟ್ರೆ ಬೇಗ ಬೆಂದ್ಕೊಬಿಡುತ್ತೆ ಕಾಳು. ಈ ಮಸಾಲೆ ಹುರಿಬೇಕಾದ್ರೆ ಹಾಕಿದ್ರೆ ಬೇಗ ಬೆಂದ್ಕೊಳ್ಳಲ್ಲ, ಒಂದು ಮೀಡಿಯಮಾಗಿ ಬರುತ್ತೆ ಅಂತ ಹೇಳಿ ಅಷ್ಟೇ. ಕಾಳು ಹಾಕಿದ ತಕ್ಷಣವೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಕಾಳು ಬೇಗ ಬೆಂದ್ಬಿಡುತ್ತೆ. ಇದು ಜಾಸ್ತಿ ಬೇಯಿಸೋಕ್ಕೆ ಹೋಗಬಾರ್ದು. ಈ ಸಮಯದಲ್ಲಿ ನಮಗೆ ನೀರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಾಗಿ ನಾವು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಮುದ್ದೆಗೆ ಅಂತ ನಾನಿಲ್ಲಿ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ. ನೀವು ರೈಸ್ಗೆ, ಚಪಾತಿ, ಪೂರಿ, ದೋಸೆ ಇದಕ್ಕಾದರೆ ಗಟ್ಟಿಯಾಗಿ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಯಾವೊಂದು ಅದಕ್ಕೆ ಬೇಕೋ ಆ ರೀತಿಯಾಗಿ ನೀರನ್ನ ನೀವು ಸೇರಿಸ್ಕೋಬೋದು. ಇನ್ನು ಕೈಮಾ ಉಂಡೆ ರೆಡಿ ಮಾಡಲಿಕ್ಕೆ ಅಂತ ಹೇಳಿ ಒಂದು ಬೌಲ್ ಕಡಲೆನೂ ಕೂಡ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅದೇ ಜಾರ್ಗೆ ಚಿಕನ್ ಹಾಕಿ ನೋಡಿ ಈ ರೀತಿಯಾಗಿ ತರ್ತರಿಯಾಗಿ ಸ್ವಲ್ಪ ರುಬ್ಕೊಂಡಿದ್ದೀನಿ. ಮಿಕ್ಸಿನ ಆಫ್ ಮಾಡಿ ಆನ್ ಮಾಡಿ ಈ ರೀತಿಯಾಗಿ ರುಬ್ಕೋಬೇಕಾಗುತ್ತೆ. ಅದೇ ಜಾರ್ಗೆ ಒಂದು ಅರ್ಧ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. 3 ಎಸಳು ಬೆಳ್ಳುಳ್ಳಿ, ಅರ್ಧ ಸ್ಪೂನ್ ಮೆಣಸು, ಒಂದು 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೇರಿಸಿ ಇದನ್ನು ಕೂಡ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಪೇಸ್ಟನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಅರ್ಧ ಟೀ ಸ್ಪೂನ್ ಚಿಲ್ಲಿ ಪೌಡ್ರು, ಚಿಟಿಕೆ ಅರಿಶಿನ ಮತ್ತು ಗರಂ ಮಸಾಲ ಅರ್ಧ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಹಾಗೆ ಒಂದು ಮೊಟ್ಟೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಪೌಡ್ರ್ ಮಾಡಿದಂಥ ಕಡಲೆ ಪುಡಿನೂ ಕೂಡ ಇಲ್ಲಿ 2 ಸ್ಪೂನ್ ಕಡಲೆ ಪುಡಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಮಿಕ್ಸಿಂಗ್ ಮಾಡೋದ್ರಲ್ಲಿ ಈ ಚಿಕನ್ ಪೀಸ್ ಎಲ್ಲ
ಆ ಮಸಾಲೆನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಕಡಲೆ ಹಿಟ್ಟು ನಿಮಗೆ ಹಿಟ್ಟು ತೇಳೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ನೀವು ಕಲಿಸ್ಕೋಬೋದು. ನಾನಿಲ್ಲಿ ಹಾಕಿದಂಥದ್ದು ಕರೆಕ್ಟಾಗಿ ಬಂದಿತ್ತು ನೋಡಿ. ತುಂಬ ಚೆನ್ನಾಗಿ ಉಂಡೆ ಮಾಡಲಿಕ್ಕೆ ಚೆನ್ನಾಗಿ ಒಂದು ಹದವಾಗಿ ಬಂದಿದ್ದರಿಂದ ನನಗೆ ಕರೆಕ್ಟಾಗಿತ್ತು. ನಾನು ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮೀಡಿಯಮ್ಮಾಗಿ ಒಂದು ನಿಂಬೆಹಣ್ಣಿನ ಗಾತ್ರದ ಉಂಡೆಗಳನ್ನ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ದೊಡ್ಡದು ಬೇಡ, ಚಿಕ್ಕದು ಬೇಡ. ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನೀವು ಎಷ್ಟು ದೊಡ್ಡದು ಮಾಡಿದ್ರೂ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ತುಂಬ ಅತಿ ದೊಡ್ಡದಾದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸಾಂಬಾರು ಕುದೀತಾ ಇದೆ. ಈ ಸಮಯದಲ್ಲಿ ಉಂಡೆ ಮಾಡಿಕೊಂಡಂಥ ಕೈಮಗಳನ್ನ ಸಾಂಬಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ನಿಧಾನಕ್ಕೆ ಈ ರೀತಿಯಾಗಿ ಒಂದೊಂದಾಗಿ ಸಾರಲ್ಲಿ ಬಿಡ್ತಾ ಬರಬೇಕು. ಎಲ್ಲ ಪೂರ್ತಿ ಬಿಟ್ಟ ಮೇಲೆ ಮತ್ತು ಇದನ್ನು ತಿರ್ಸ್ಲಿಕ್ಕೆ ಹೋಗಬಾರ್ದು. ಯಾಕಂದರೆ ಹಸಿದಾಗಿ ಹಾಕಿರ್ತೀವಲ್ವ, ಲಿಡ್ಡು ಕ್ಲೋಸ್ ಮಾಡಿ ಬಿಟ್ಬಿಡಬೇಕು. ಲಿಡ್ಡು ಕ್ಲೋಸ್ ಮಾಡಿ ಒಂದು 20 ನಿಮಿಷ ಇದನ್ನು ಬೇಯಲಿಕ್ಕೆ ಬಿಟ್ಟು ಆನಂತರ ತೆಗೆದು ನೋಡಿದರೆ ಲಿಡ್ಡನ್ನ ಓಪನ್ ಮಾಡಿ ನೋಡಿದಾಗ ಉಂಡೆಗಳೆಲ್ಲ ಮೇಲೆ ತೇಲ್ತಾ ಬಂದಿರುತ್ತೆ. ಆಗ ನಮಗೆ ಗೊತ್ತಾಗುತ್ತೆ ಕೈಮ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಕಾಳು ನೋಡಿ, ಕಾಳು ಕೂಡ ಇತ್ಕಿದ ಅವರೇ ಬೇಳೆಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಈ ಸಮಯದಲ್ಲಿ ಒಂದು ಅರ್ಧ ನಿಂಬೆಹಣ್ಣನ್ನು ನಾನಿಲ್ಲಿ ರಸನ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನಿಂಬೆ ರಸ ಹಾಕೋದ್ರಿಂದ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ. ಕೈಮ ಅಂತೂ ಚೆನ್ನಾಗಿ ಬೆಂದಿದೆ, ಒಂದು ಒಡೆದಿಲ್ಲ ನೋಡಿ. ಎಷ್ಟು ಚೆನ್ನಾಗಿದೆ, ನಾನು ಯಾವ ರೀತಿ ಹಾಕಿದ್ನೋ ಅದೇ ರೀತಿ ಇದೆ. ಸಾಂಬಾರಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಒಂದು ಸಾರಿ ತಪ್ಪದೆ ಟ್ರೈ ಮಾಡಿ ನೋಡಿ. ಯಾಕಂದರೆ ಇದು ವಿಂಟರ್ ಸೀಸನ್ ಆಗಿರೋದ್ರಿಂದ ಅವರೆಕಾಯಿ ನಿಮಗೆ ಎಲ್ಲ ಕಡೆಯೂ ಸಿಗುತ್ತೆ. ಒಂದು ಸಾರಿ ಟ್ರೈ ಮಾಡಿ ಯಾವ ರೀತಿಯಾಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ.